ಅತ್ತೆ ಏನಾಯ್ತು? ಏನಾಗ್ತಿದೆ ಅತ್ತೆ? ಎದೆ ಹಿಡ್ಕೊಂಡಾಗ ಆಗ್ತಾ ಇದೆ ಅಭಿ. ಅಂದ್ರೆ ಮೊದಲು ಆಗ್ತಾ ಇತ್ತಲ್ಲ ಹಾಗೇನಾ ಅತ್ತೆ? ಛೇ, ಇದೆಲ್ಲ ನನ್ನಿಂದನೇ ಆಗಿದ್ದು. ಇದಲ್ಲ ಅಭಿ. ಮತ್ತೆ ಬೇರೆ ಏನತ್ತೆ? ನನಗೂ ಗೊತ್ತಾಗ್ತಿಲ್ಲ. ಓ ಗಾಡ್, ಮತ್ತೆ ಬೇರೆ ಏನಾದ್ರು ಸಮಸ್ಯೆ ಆಯ್ತಾ? ನೀವು ನನ್ನ ಹತ್ರ ಹೇಳ್ಕೊಳ್ಳೋದು ಇಲ್ಲ. ಅಭಿ, ನೀನು ಪ್ಲೀಸ್ ಟೆನ್ಷನ್ ಆಗಬೇಡ. ಸ್ವಲ್ಪ ಹೊತ್ತು ನಾನು ಹಾಗೆ ಸರಿ ಹೋಗ್ತೀನಿ. ಇಲ್ಲ ಅತ್ತೆ, ಇದು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಬನ್ನಿ ಈಗಲೇ ಹಾಸ್ಪಿಟ್ಲಿಗೆ ಹೋಗೋಣ. ಏನಮ್ಮ ಇದು? ನಿಮ್ಮಕ್ಕ ಎದೆ ಹಿಡ್ಕೊಂಡಿದ್ದಾಳೆ? ಇದು ಕಾಮನ್ ಬಾವ, ಯಾವಾಗಲೂ ಬರುತ್ತಲ್ಲ ಅದೇ ಎದೆ ನೋವು. ಅಯ್ಯೋ, ಈಗ ಯಾಕಮ್ಮ ಎದೆ ನೋವು? ಹೊಸ್ದಾಗಿ ನಾಟಕ ಮಾಡೋದಕ್ಕೆ ಏನು ವಿಷಯ ಇಲ್ವಲ್ಲ? ಬನ್ನಿ ಅದೇನು ಅಂತ ನೋಡೋಣ. ನೀನು ನಾರ್ಮಲ್ ಆಗಿ ಹೋಗ್ಬಾರ್ದು, ಟೆನ್ಷನ್ ಆಗಿ ಹೋಗ್ಬೇಕು. ಬೀಭತ್ಸ ರಸ. ಸಮಿತಾ 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 ಅತ್ತೆ, ನನ್ನ ಮಾತನ್ನು ಕೇಳಿ, ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ. ಸಮಿತಾ, ಏನಾಯ್ತು ಸಮಿತಾ? ಮತ್ತೇನಾದರೂ ಕಾರ್ ಅರೆಸ್ಟ್ ಆಯ್ತಾ? ಯಾವ ಕಾರ್ ಅರೆಸ್ಟ್ ಬಾವ? ಅದೇ ಅವಾಗ ಹಾರ್ಟಿಗೆ ಆಗಿತ್ತಲ್ಲ ಅದು. ಅದು ಕಾರ್ ಅರೆಸ್ಟ್ ಅಲ್ಲ, ಕಾರ್ಡಿಯಾಕ್ ಅರೆಸ್ಟ್. ಅದೇ ಅಮ್ಮ. ಮಾವ ಪ್ಲೀಸ್, ನೀವೇನೇನೋ ಮಾತಾಡಬೇಡಿ. ಇದು ಕಾರ್ಡಿಯಾಕ್ ಅರೆಸ್ಟ್ ಅಲ್ಲ. ಇದು ಅದಲ್ಲ ಅಂದರೆ ಮತ್ಯಾವುದು? ಸಂಯುಕ್ತ, ಇದು ಅದಲ್ಲ ಅಂದರೆ ಮತ್ಯಾವ್ದಮ್ಮ? ಮತ್ಯಾವ್ದಾದ್ರೂ ಹೊಸದಾಗಿ ಹುಟ್ಕೊಂತ? ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಆದರೆ ಅತ್ತೆ ಏನು ಹೇಳ್ಕೊಳ್ತಾ ಇಲ್ಲ. ಅಕ್ಕ ಏನಾಯ್ತು ಅಂತ ಹೇಳಕ್ಕ. ದಯವಿಟ್ಟು ನೀವೆಲ್ಲರೂ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ನನಗೇನೂ ಆಗಿಲ್ಲ. ಯಾಕೋ ಸ್ವಲ್ಪ ಉಸಿರು ಹಿಡಿದಾಗ ಆಗ್ತಾ ಇದೆ ಅಷ್ಟೇ. ಅಭಿ, ನೀನು ಹೋಗು ಪುಟ್ಟ. ಇಲ್ಲ ಅತ್ತೆ, ನಾನು ಹೋಗಲ್ಲ. ನಿಮಗೆ ಏನಾಗ್ತಿದೆ ಅಂತ ನನ್ನ ಹತ್ರ ಹೇಳ್ಕೊಳ್ಳಿ. ನನಗೆ ಬೇಜಾರಾಗುತ್ತೆ ಅಂತ ಏನೋ ಮುಚ್ಚಿಡಕ್ಕೆ ಹೋಗಬೇಡಿ ಪ್ಲೀಸ್. ಅಯ್ಯೋ ರಾಮ, ಹೊಸ ಸಮಸ್ಯೆನ ನಮ್ಮಿಂದನೂ ಮುಚ್ಚಿಡ್ತಾ ಇದೆಯೇನಮ್ಮ? ಅಟ್ಲೀಸ್ಟ್ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಅತ್ತೆ. ಬನ್ನಿ. ಅಭಿ, ನಿನಗೆ ಬೇರೆ ಕೆಲಸಗಳಿರುತ್ತೆ, ನೀನು ಹೋಗೋದನ್ನು ನೋಡ್ಕೊ. ನಾನು ರೆಸ್ಟ್ ಮಾಡ್ತೀನಿ. ಇಲ್ಲ ಅತ್ತೆ, ಐ ಆಮ್ ಸಾರಿ. ಇತ್ತೀಚೆಗೆ ನೀವು ತುಂಬ ನೆಗ್ಲಿಜೆಂಟ್ ಆಗ್ತಾ ಇದ್ದೀರಾ. ನಿಮ್ಮ ಹೆಲ್ತ್ ಜೊತೆ ನಾವು ಆಟ ಆಡೋಕ್ಕಾಗಲ್ಲ. ಬನ್ನಿ ಅತ್ತೆ. ಸರಿ, ನಾನು ಬರ್ತೀನಿ. ಆದರೆ ನನ್ನ ರೂಮಿಗೆ ಬಿಟ್ಟು ನೀನು ಹೊರಡಬೇಕು. ಸರಿ ಅತ್ತೆ, ಬನ್ನಿ. ಸುಮಿತಾ, ನೀನು ಅಭಿನ ಕಳ್ಸೋದ್ರಲ್ಲೇ ಇದೆಯಲ್ಲ, ಮೊದಲು ನೀನು ರೂಮಿಗೆ ಹೋಗೋ. ಸರಿ ಬನ್ನಿ ಅತ್ತೆ. ಬಾವ, ಅಕ್ಕ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ಲು. ವಾ, ನೀನು ಆ ನಾಟಕಕ್ಕೆ ಬಿದ್ದ? ಇಲ್ಲ ಬಾವ, ನನಗೇನೋ ಹಾಗೆ ಅನ್ಸ್ಲಿಲ್ಲ. ಅಯ್ಯೋ, ಯಾವುದು ಇಲ್ಲಮ್ಮ. ನವರಸ ಆದ್ಮೇಲೆ ಇನ್ನೊಂದು ರಸ ಇದೆಯಲ್ಲ, ಅದು ಇದು. ಬಾವ, ನೀವು ಸರಿಯಾಗಿ ನೋಟಿಸ್ ಮಾಡಿಲ್ಲ ಅನ್ಸುತ್ತೆ. ಅಕ್ಕ ನಿಜವಾಗ್ಲೂ ಟೆನ್ಷನ್ ಅಲ್ಲಿ ಇದ್ಲು. ಹಂಗಂತೀಯ? ಹಾ, ಏನು ಹೊಸ ಸಮಸ್ಯೆ ಶುರು ಆಯ್ತಪ್ಪ?
ಏನಿದು ರೆಡಿ ಆಗ್ತಾ ಇದೆ? ಹೊರಗಡೆ ಎಲ್ಲಾದರೂ ಹೋಗ್ತಾ ಇದೆಯಾ? ಎಲ್ಲಿಗೆ? ಹೊರಗಡೆ ಅದು ಗೊತ್ತಾಯ್ತು, ಅದೇ ಯಾಕೆ ಅಂತ. ಡಿನ್ನರ್. ಓ, ಯಾರ ಜೊತೆ ಅಂತ ತಿಳ್ಕೊಬೋದಾ? ಅಂದರೆ ಸುಮ್ಮನೆ ಹಾಗೆ ತನ್ವಿ ಮನ್ವಿ ಜೊತೆ ಏನಾದರೂ ಪ್ಲ್ಯಾನ್ ಇತ್ತಾ ಅಂತ. ಇಲ್ಲ, ಆದ್ಯ ಬಿಂದು ಅವ್ರ ಜೊತೆನೂ ಇಲ್ಲ. ಮತ್ತಾರ ಜೊತೆ ಹೋಗ್ತಾ ಇದ್ದಾಳೆ? ಅದು ಇಷ್ಟೆಲ್ಲ ಗಾರ್ಜಸ್ ಆಗಿ ರೆಡಿಯಾಗಿ. ಮತ್ತೆ ಮತ್ತೆ ನೀನೇ ಹೇಳಬೇಕು ಅಭಿ ಸಮಾಚಾರನ. ನಾನು ಸಮಾಚಾರದ ವಿಚಾರ ಕೇಳಿಲ್ಲ, ಮತ್ತೆ ನೀನು ಯಾರ ಜೊತೆ ಹೋಗ್ತಾ ಇದೀಯ ಅಂತ ಕೇಳಿದೆ. ಓ, ಅದಾ, ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಜೊತೆ. ಓ, ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಅಭಿ? ಹಾಂ ಹಾಂ. ಯಾಕಭಿ, ಏನಾದರೂ ಮಾತಾಡು, ಕಮೆಂಟ್ ಮಾಡಲ್ವಾ? ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ನಲ್ಲ. ಸೊ ಮಳೆ ಬರೋ ಹಾಗಿದೆ, ನಾನು ಬೇಗ ಹೊರಡಬೇಕು. ಕಾರ್ಡ್ಗೆ ಸ್ವಲ್ಪ ಕಮ್ಮಿ ಆಗಿದೆ, ಇನ್ನೊಂದ್ಸತಿ ಅಪ್ಲೈ ಮಾಡಬೇಕು. ಯಾರು ಅಂತ ಹೇಳಲೇ ಇಲ್ಲ. ಹೇಳಿದ್ನಲ್ಲ, ಇಂಪಾರ್ಟೆಂಟ್ ವ್ಯಕ್ತಿ ಅಂತ. ಪಾಪ ಸಾಹೇಬ್ರು ಮುಖನ ನೋಡೋಕ್ಕಾಗ್ತಿಲ್ಲ, ಹಾಗೆ ಬಾಡೋಯ್ತು. ಅವ್ರ ಹೆಸರು ಏನಂತ ಕೇಳಲ್ಲ. ಕೇಳಿದ್ರೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ, ಫೀಲ್ ಆಗ್ತಿದ್ದೀನಿ ಅಂದ್ಕೊಂಡ್ಬಿಡ್ತಾಳ. ನಾನೇ ಹೇಳ್ತೀನಿ ಬಿಡು. ಹಾಂ ಹೇಳು. ಹೇಳೋರ್ಗೂ ಬಿಡಲ್ಲ ಅನ್ಸತ್ತೆ. ಹಾಗೇನಿಲ್ಲ. ಅದು ಇಂಪಾರ್ಟೆಂಟ್ ವ್ಯಕ್ತಿ ಅಂದರೆ ಅದು ನಮ್ಮ ಯಜಮಾನ್ರು. ಅವ್ರು ಬರ್ತಾರೆ, ಅವ್ರ ಜೊತೆ ಹೋಗೋಣ ಅಂತ ಅನ್ಕೊಂಡಿದ್ದೆ, ಆದರೆ ಅವ್ರು ಬರಲ್ಲ, ಅದಕ್ಕೆ ಒಬ್ಬಳೇ ಹೋಗ್ತಾ ಇದ್ದೀನಿ. ಯು ನೋ ವಾಟ್, ನಾನು ಹಬಲ ನಾರಿ ಅಲ್ಲ, ಒಂಟಿಯಾಗಿ ಓಡಾಡೋದನ್ನ ಕಲ್ತಿದ್ದೀನಿ. ಅದು ಗೊತ್ತು. ಯಾವ ರೆಸ್ಟೋರೆಂಟಿಗೆ ಹೋಗ್ತಾ ಇರೋದು ಅಂತ ಕೇಳ್ಬೋದಾ? ಚೈನೀಸ್. ಓಹ್, ಓಕೆ ಓಕೆ. ನಾನು ಚೈನೀಸ್ ಫುಡ್ ತಿಂದು ತುಂಬ ದಿನ ಆಯಿತು. ಆಹಾ, ಕಳ್ಳ. ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳೋಕ್ಕಾಗ್ದೆ ಇಂಡೈರೆಕ್ಟಾಗಿ ಬರ್ತೀನಿ ಅಂತ ಹೇಳ್ತಿರೋದು ನೋಡು. ಓ ಹೌದಾ, ಸರಿ ಆಯಿತು. ಅಲ್ಲ, ಐ ವಾಸ್ ಥಿಂಕಿಂಗ್ ನಾನು ನಿನಗೆ ಕಂಪನಿ ಕೊಡ್ಬೋದಾ? ಈಗ ಬಂದ ದಾರಿಗೆ. ಏನು ಹೇಳ್ದೆ ಅಭಿ ನೀನು ನನಗೆ ಕಂಪ್ನಿ ಕೊಡ್ತೀಯಾ? ಸೀರಿಯಸ್ಲಿ? ಇದು ಕನ್ಸಲ್ಲ ತಾನೆ? ಇದು ಕನ್ಸಲ್ಲ, ನನ್ಸೇನೆ. ನೀನು ಅಷ್ಟು ಸುಲಭವಾಗಿ ಹೇಳೋದಿಲ್ಲ ಅಲ್ವಾ? ಈ ಸ್ಯಾರಿಯಲ್ಲಿ ನನ್ನ ನೋಡಿ ಕಳ್ದೋದೆ ಅನ್ಸುತ್ತೆ. ಹಾಗೇನಿಲ್ಲಪ್ಪ, ನಾನು ಚೈನೀಸ್ ಊಟ ಮಾಡಿ ತುಂಬ ದಿನ ಆಯಿತು, ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದೆ ಅಷ್ಟೇ. ಹಾಗಾದರೆ ನೀನು ಒಬ್ಬನೇ ಹೋಗ್ಬೋದಲ್ವಾ ಚೈನೀಸ್ ಫುಡ್ ತಿನ್ನೋಕ್ಕೆ? ಅಲ್ಲ, ಇರಿಟೇಟ್ ಮಾಡಿಕೊಂಡು ನನ್ನ ಜೊತೆ ಯಾಕೆ ಅಂತ. ಹಾಗೇನಿಲ್ಲಪ್ಪ, ನನಗೆ ನಿನ್ನ ಮೇಲೆ ಯಾವ ಇರಿಟೇಷನೂ ಇಲ್ಲ. ನೀನು ನನಗೆ ಇರಿಟೇಟ್ ಮಾಡಬೇಡ. ಜಸ್ಟ್ ಒಂದು 5 minutes ರೆಡಿಯಾಗಿ ಬರ್ತೀನಿ. ಬೇಡ ಜಸ್ಟ್ 2 minutes ಸಾಕು, ರೆಡಿಯಾಗಿ ಬರ್ತೀನಿ. ಯಾ